ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್, ಮೊನ್ನೆ ಇದು ವಾಡ್ಕರ್ ಎಂಬ ವ್ಯಕ್ತಿಯು ಮೊನ್ನೆ ಡೀಸೆಲ್ ಸೋರಿಕೆ ಮಾಡಿಕೊಂಡಿದ್ದ ಆ ಘಟನೆ ಕುರಿತು ತಾವು ಏನು ಹೇಳ್ತೀವಿ ಸರ್? ನಿಮ್ಮೊಂದು ಕಚೇರಿಯಲ್ಲಿ ನಡೆದಂತಹ ಇನ್ಸಿಡೆನ್ಸ್, ಅದಕ್ಕೆ ತಾವು ಏನು ಹೇಳ್ತೀವಿ ಸರ್? ಓಕೆ ಸರ್. ಸರ್, ಈ ವಿಷಯದ ಬಗ್ಗೆ ನಾನು ಹೇಳಬೇಕು. ಸರ್ ಹೆಸರು? ಓಕೆ ಸರ್, ನಮಸ್ಕಾರ ಸರ್. ನಾನು ಪುಂಡ್ಲಿಕ್ ಕಾಂಬಳೆ ಅಂತ, ಬಾಗಲಕೋಟೆ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕನಂತ ನಾನು ಕಳೆದ 1 ವರ್ಷದಿಂದ ಇಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ತಾವು ಈ ವಿಷಯದ ಬಗ್ಗೆ ತಾವು ಕೇಳಿದ್ರಿ. ಬಾಗಲಕೋಟೆ ಉಪನಿರ್ದೇಶಕರ ಕಚೇರಿಯಲ್ಲಿ ನಡೆದ ಘಟನೆ ಕುರಿತು ಪುಂಡ್ಲಿಕ್ ಕಾಂಬಳೆ ಹೇಳಿಕೆ. ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದಲ್ಲಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಜುಲೈ 22ರಂದು ಬುಧವಾರ ಮಧ್ಯಾಹ್ನ 2:30 ಸುಮಾರಿಗೆ ಶಿವರಾಜ್ ಯಮನಪ್ಪ ವಾಡ್ಕರ್ ಎಂಬ ವ್ಯಕ್ತಿ ತನ್ನ ಮೇಲೆ ಡೀಸೆಲ್ ಸುರಿದುಕೊಂಡ ಘಟನೆ ನಡೆದಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಇಂದು ಜುಲೈ 28ರಂದು ಮಂಗಳವಾರ ನೇರವಾಗಿ ಉಪನಿರ್ದೇಶಕರ ಕಚೇರಿಯಲ್ಲಿ ನಡೆದ ಘಟನೆಯ ಕುರಿತು ಶ್ರೀ ಪುಂಡ್ಲಿಕ್ ಕಾಂಬಳೆ ಅವರು ಮಾತನಾಡಿ ಘಟನೆಯ ಬಗ್ಗೆ ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ. ಆ ಘಟನೆಯನ್ನು ಕುರಿತು ಅವರ ಹೇಳಿಕೆ ಹೀಗಿದೆ. ಶಿವರಾಜ್ ಯಮನಪ್ಪ ವಾಡ್ಕರ್ ಅವರು ತಮ್ಮ ಮೇಲೆ ಡೀಸೆಲ್ ಸುರಿದುಕೊಂಡ ಘಟನೆಗೆ ನಿಖರ ಕಾರಣವೇನು, ಈ ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಪಾತ್ರವೇನು ಹಾಗೂ ಘಟನೆಗೂ ಮುನ್ನ ನಡೆದ ಬೆಳವಣಿಗೆಗಳೇನು ಎಂಬುದರ ಕುರಿತು ಪುಂಡ್ಲಿಕ್ ಕಾಂಬಳೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯ ಸಂಪೂರ್ಣ ಹಿನ್ನೆಲೆ ಹಾಗೂ ಸಂಬಂಧಪಟ್ಟವರ ಹೇಳಿಕೆಗಳ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ಏನೆಂಬುದನ್ನು ಕಾದು ನೋಡಬೇಕಿದೆ. ನಮಸ್ಕಾರ ಸರ್. ನಾನು ಪುಂಡ್ಲಿಕ್ ಕಾಂಬಳೆ ಅಂತ, ಬಾಗಲಕೋಟೆ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕನಂತ ನಾನು ಕಳೆದ 1 ವರ್ಷದಿಂದ ಇಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ತಾವು ಈ ವಿಷಯದ ಬಗ್ಗೆ ತಾವು ಕೇಳಿದ್ರಿ. ಇದಕ್ಕೆ ನಾನು ಸ್ಪಷ್ಟೀಕರಣ ನೀಡಬೇಕಂದ್ರೆ ಸರ್, ಇದಕ್ಕೆ ಶಿವರಾಜ್ ವಾಡ್ಕರ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ದೂರುದಾರ ಅಲ್ಲ. ಈ ಕೇಸಿಗೆ ಸಂಬಂಧಿಸಿದ ದೂರುದಾರ ಅಂದರೆ ಶ್ರೀ ಅಶೋಕ್ ಸಿಳಿಕೇತರ್ ಅನ್ನೋರು. ಅವರು ಸಂಪಾದಕರು ನ್ಯಾಯ ತಕ್ಕಡಿ ಅಂತ ಒಂದು ದಿನಪತ್ರಿಕೆ, ಕನ್ನಡ ದಿನಪತ್ರಿಕೆ ಇದೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ಲೆಟರ್. ಅವರು ಶಿವರಾಜ್ ಅವರಿಗೆ ಸಂಬಂಧಿಸಿದಂಥ ಒಂದು ಏನಿದೆ ಅಂದರೆ ಕಾಂಪೆನ್ಸೇಟರಿ ಗ್ರೌಂಡ್ ಮೇಲೆ, ಅಂದರೆ ಅನುಕಂಪ ಆಧಾರದ ಮೇಲೆ ಅವರಿಗೊಂದು ಏನು ಸಿಗಬೇಕಾಗಿತ್ತು ಅಂದರೆ ನೌಕರಿ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡಿ ಅವರು ಅಶೋಕ್ ಸರ್ ಏನಿದ್ದಾರಲ್ಲ ಅವ್ರ ಹತ್ರ ಹೋಗಿದ್ರು. ಅವರು ಅದು ಆಧಾರವಾಗಿ ಇಟ್ಕೊಂಡು ನ್ಯಾಯ ಸಿಗಲಿ ಅಂತ ಹೇಳಿ ಅವ್ರು ನಮ್ಮ ಹತ್ರ ಬಂದು ಅವ್ರು ಏನು ಮಾಡಿದ್ರು ಅಂದರೆ ನನಗೆ ಒಂದು ಲೆಟ್ರ್ ಕೊಟ್ಟಿದ್ರು. ಆ ಲೆಟ್ರ್ ಕೊಟ್ಟ ನಂತರ ನಾನು ಚರ್ಚೆ ಮಾಡಿ ಅವ್ರ ಮಾಹಿತಿ ತೆಗೆದುಕೊಂಡು ಅಲ್ಲಿ ಅಧ್ಯಕ್ಷರು ಮತ್ತು ಪ್ರಾಚಾರ್ಯರು ಮತ್ತು ಆ ಸಂಬಂಧಿಸಿದಂಥ ಹೆಣ್ಮಗಳು ಏನಿದಾರಲ್ಲ ಅವರು ದೊಡ್ಡ ಬಸಮ್ಮನವರು, ಅವರು ದ್ವಿದಾಸರ್ ಅವರು ಅಂದರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅವರು ಕೂಡ ನಾನು ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರಿಂದ ಮಾಹಿತಿ ಪಡೆದು ಅಶೋಕ್ ಸಿಳಿಕೇತರ ಸಂಪಾದಕರಿಗೆ ನಾನು ಆ ವಿಷಯದ ಬಗ್ಗೆ ಮಾಹಿತಿ ವರದಿ ಕೊಡ್ತೀನಿ ಅಂತ ಹೇಳಿ 2 ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಒಪ್ಕೊಂಡ್ರು. ನಾನು ಅವತ್ತು ಅದು ವರದಿ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಕಾರಣಾಂತರದಿಂದ ನಾನು 2 ದಿವಸದಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಅವ್ರು ರಿಕ್ವೆಸ್ಟ್ ಮಾಡಿದ ನಂತರ ಇನ್ನೂ 2 ದಿವಸ ನಾನು ಎಕ್ಸ್ಟೆನ್ಷನ್ ತೊಗೊಂಡೆ ಸರ್. ತಗೊಂಡ ನಂತರ ಅವತ್ತು ನಾನು, ಅಶೋಕ್ ಸರ್ ಅವರು ಮತ್ತು ಅವರು ಶಿವರಾಜನು ಕೂಡ ಬಂದಿದ್ರು ಇಲ್ಲಿ. ಆಮೇಲೆ ಇನ್ನೊಬ್ಬರು ಸರ್ ಅವರು ಕೂಡ ಬಂದಿದ್ರು. 4-5 ಜನ ಇದ್ವಿ, ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಏನಾಯಿತು, ನೀವು ವರದಿ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಅವ್ರು ಏನು ಮಾಡಿದ್ರು ಅಂದರೆ, ನಾವು ನಿಮ್ಮ ಮಾತು ಕೇಳಲ್ಲ, ನಾವು ರಿಕ್ವೆಸ್ಟ್ ಮಾಡಿದ್ವಿ ಇನ್ನೊಂದು 2 ದಿವಸ ಅಂತ. ಅಶೋಕ್ ಸರ್ ಕೂಡ ರಿಕ್ವೆಸ್ಟ್ ಮಾಡಿದಾಗ ನೀವು ದೂರದಾರ ಇದ್ದೀರಿ, ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದಂಗೆ ಅವರು ಒಪ್ಕೊಂಡ್ರು. ಆಯಿತು ಸರ್, ಇನ್ನೊಂದು 2 ದಿವಸದಲ್ಲಿ ಕೊಡ್ರಿ ನಮಗಂತ ಸೌಜನ್ಯದಿಂದ ಹೇಳಿದ್ರು ಅವರು. ನಾವು ಕೂಡ ಅದಕ್ಕೆ ಒಪ್ಕೊಂಡು 2 ದಿವಸದಲ್ಲಿ ಕೊಡ್ತೇವೆ ಅಂತ ಹೇಳಿದ್ವಿ. ಆದರೆ ಅವ್ರು ಹೊರಗಡೆ ಹೋಗಿ ಸೀಮೆಎಣ್ಣೆ ತೊಗೊಂಡುಕೊಂಡು ಒಂದು ಬಾಟಲ್ ತಂದಿದ್ರು, ಅವರು ಮನೆಯಿಂದನೇ ತಂದಿದ್ರು ಗೊತ್ತಿಲ್ಲ, ತೊಗೊಂಡು ನಮ್ಮ ಮೇಲೆ ಹಾಕ್ಕೊಂಡ್ರು ಸರ್. ಅದು ನಮ್ಗೆ ಗೊತ್ತಾದ ತಕ್ಷಣ, ನಾನು ಒಳಗಡೆ ಚೇಂಬರ್ನಲ್ಲಿ ನಾನು ಇದ್ದೆ, ನಮ್ಗೆ ಗೊತ್ತಾದ ತಕ್ಷಣವೇ ನಾವು ಏನು ಮಾಡಿದ್ವಿ ಅಂದರೆ ಅವ್ರಿಗೆ ಸಮಜಾಯಿಷಿ ನೀಡಿ ಮತ್ತೆ ಕರೆಸಿ ಅದರ ಬಗ್ಗೆ ನಾವು ಮಾಹಿತಿ ತೆಗೆದುಕೊಂಡು ಹಾಗೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಸಮಜಾಯಿಷಿ ನೀಡಿದ್ದೀವಿ. ಇಷ್ಟ ಆಗಿದೆ ಸರ್. ಸರ್, ಆ ಒಂದು ಅನಾಹುತ ಆಗಬೇಕಾದ್ರೆ ಅವರ ಮೇಲೆ ಏನಾಗಿದೆ ಸರ್ ಅಂತ ಒಂದು ಪ್ರಶ್ನೆ? ಡೀಸೆಲ್ ಹಾಕೋಬೇಕಂದ್ರೆ ಸರ್, ಅದ್ರ ಹಿನ್ನೆಲೆ ಏನಿದೆ ಅಂದರೆ, ನನಗೆ ತಿಳಿ ಬಂದಿರೋ ಮಟ್ಟಿಗೆ ಏನಿದೆ ಅಂದರೆ, ಈಗ ದೂರಿನಲ್ಲಿನೂ ಕೂಡ ಅವ್ರು ದೂರಿದ್ದಾರೆ. ಇಲ್ಲಿ ಅವ್ರ ತಂದೆಯವರು ಆದರ್ಶ ವಿದ್ಯಾಲಯ ಬೇವೂರು ಏನಿದೆಯಲ್ಲ, ಅಲ್ಲೇ ಏನಿದ್ರು ಅಂದರೆ ಅವರು FDA ಇದ್ದರು. FDA ಇದ್ದಾಗ ಅವರು ಸರ್ವಿಸ್ನಲ್ಲಿ ಇದ್ದಾಗಲೇ ಅವ್ರು ಏನು ಮಾಡಿದ್ದಾರೆ ಅಂದರೆ ತೀರು ಹೋಗಿದ್ದಾರೆ. ಆವಾಗ ಏನಾಗಿದೆ, ತೀರು ಹೋಗಿದ ನಂತರ ಅವರು 1 ವರ್ಷ ಒಳಗಾಗಿ ಅವ್ರು ಏನು ಮಾಡಬೇಕಾಗಿತ್ತು, ಅರ್ಜಿ ಕೊಡಬೇಕಾಗಿತ್ತು, ಕೊಟ್ಟೇವಂತ ಇವರು ಹೇಳ್ತಾರೆ. ಇವರು ಅವಾಗ ಹೈಸ್ಕೂಲ್ನಲ್ಲಿ ಅವಾಗ ಪೋಸ್ಟ್ ಖಾಲಿ ಇರಲಿಲ್ಲ ಕಾಲೇಜ್ನಲ್ಲಿ. ಅವಾಗ ಅವ್ರು ಏನು ಮಾಡಿದರು, ಮ್ಯಾನೇಜ್ಮೆಂಟ್ದವ್ರು ಹೇಳೋ ಪ್ರಕಾರ, ಅವ್ರ ರಿಪೋರ್ಟ್ ಪ್ರಕಾರ ಅವರು ಹೇಳಿದರು, ನಮ್ಮಲ್ಲಿ ಪೋಸ್ಟ್ ಖಾಲಿ ಇಲ್ಲ, ಅದಕ್ಕೆ ನಾವು ಹೈಸ್ಕೂಲ್ನಲ್ಲಿ ಖಾಲಿ ಆಗಿದೆ, ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಇವರು ಒಪ್ಕೊಂಡ್ರಂತೆ. ಅವ್ರ ಮ್ಯಾನೇಜ್ಮೆಂಟ್ದವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರಕಾರ ಒಪ್ಕೊಂಡ್ರಂತೆ. ಅದು ಆಮೇಲೆ ಅವ್ರು ಏನು ಮಾಡಿದರು, ಹೈಸ್ಕೂಲ್ಗೆ ಅವರು ಅಪಾಯಿಂಟ್ಮೆಂಟ್ SDA ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ತೆಗೆದುಕೊಂಡು ನಾವು ಹೈಸ್ಕೂಲ್ಗೆ ಹೋಗ್ತೀವಿ ಅಂತ ಅವರು ಒಪ್ಪಿಗೆ ಸೂಚಿಸಿದರು. ಆ ಪ್ರಕಾರ ಅವರು ಆನರೇಬಲ್ ಕಮಿಷನರ್ ಏನಿರ್ತಾರಲ್ಲ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು, ಅವ್ರಿಗೆ ಏನು ಮಾಡಿದರು, ಪ್ರಪೋಸಲ್ ಕಳಿಸಿದ್ರು. ಆದರೆ ನಿಮ್ಮ ತಂದೆಯವರು ಇಲ್ಲಿ ನಿಮ್ಮ ಕಾಲೇಜ್ ಸೆಕ್ಷನ್ನಲ್ಲಿ ಇದ್ದಿದ್ದಕ್ಕೆ
ನಿಮಗೆ ಹೈಸ್ಕೂಲ್ ಸೆಕ್ಷನಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾವುದೋ ಒಂದು ರಿಮಾರ್ಕ್ ಬರೆದವರು ವಾಪಸ್ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಆಮೇಲೆ ಮತ್ತೆ ಏನಾಯಿತು, ಅಲ್ಲೇ 2012 ಅವರು ಅಲ್ಲಿ ಕಾಲೇಜ್ ಸೆಕ್ಷನ್ನಲ್ಲಿ ಅಲ್ಲಿ ಇವರಿದ್ದರು, ಯಾರಂದರೆ ಫಿಸಿಕಲ್ ಟೀಚರ್ ಇದ್ದರು, ಫಿಸಿಕಲ್ ಲೆಕ್ಚರರ್ ಇದ್ದರು, ತೊರಡಿಗಣ್ಣವರು. ಅವ್ರು ತೀರೋದ ನಂತರ ಅವರು ಮಿಸ್ಸಸ್ ಏನಿದ್ದಾರಲ್ಲ ದೊಡ್ಡ ಬಸಮ್ಮ ಅಂತ, ಅವ್ರೇನು ಮಾಡಿದರು, ತೀರೋದ ನಂತರ ಅಲ್ಲಿ FD ಪೋಸ್ಟ್ ಖಾಲಿ ಆಯಿತು, ಅಲ್ಲಿ SD ಪೋಸ್ಟ್ ಖಾಲಿ ಆಯಿತು. ಆ SD ಪೋಸ್ಟ್ಗೆ ನಮಗೆ ಕೊಡ್ರಿ ಅಂತ ಅವ್ರು ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟ ನಂತರ ಇವರು ಶಿವರಾಜಣ್ಣವ್ರು ಏನು ಹೇಳ್ತಾರೆ ಅಂದರೆ 1 ವರ್ಷದಲ್ಲಿ ಅವ್ರು ಅರ್ಜಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವರು ಬಸಮ್ಮವ್ರನ್ನ ಅವ್ರು ಹೇಳ್ತಾರೆ ಅಂದರೆ 1 ವರ್ಷ ಒಳಗಾಗಿ ನಾವು ಕೊಟ್ಟಿವಿ ಅಂತ ಅವ್ರಿಗೂ ಇದು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸೊ ಇಲಾಖೆಗೆ ಅದೆಲ್ಲ ನಮ್ಮ ಮಾಹಿತಿ ಆಲ್ರೆಡಿ 2018ರಿಂದ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, 16ರಿಂದ ಈ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನಾವು ಮಾಹಿತಿ ಕಾಲಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಇಲಾಖೆಗೆ ನಾವು ಕೊಟ್ಟಿದ್ದೀವಿ. ಇಲಾಖೆಯಿಂದನೂ ಕೂಡ ಅವ್ರ ಅರ್ಜಿನ ಏನು ಮಾಡಿದ್ದಾರೆ ಅಂದರೆ ಏನು ಕೆಲವೊಂದು ದಾಖಲೆಗಳು ಪರಿಶೀಲಿಸಿ ಎಲ್ಲ ಮಾಡಿ ಅವ್ರದ್ದು ಅಪ್ರೂವಲ್ ಮಾಡಿದ್ದಾರೆ. ಯಾರ್ದು ಅಂದರೆ ದೊಡ್ಡ ಬಸಮ್ಮ ಅವ್ರದ್ದು ಅಪ್ರೂವಲ್ ಮಾಡಿದ್ದಾರೆ. ಅಲ್ಲಿ ಗೌರ್ಮೆಂಟ್ಲಿಂದ ಅವ್ರು ಅಪ್ರೂವ್ ಆಗಿ ಆಲ್ರೆಡಿ ಅವ್ರು ಸ್ಯಾಲರಿ ಡ್ರಾ ಮಾಡ್ತಾ ಇದ್ದಾರೆ ಅವರು. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ಇವರು ವಾದಿಸ್ತಾ ಇರೋದು ಏನಂದರೆ ಆ ಪೋಸ್ಟಿನ ನಮಗೆ ಬರಬೇಕಾಗಿತ್ತು. ನಮ್ಮ ತಂದೆಯವರು ಮೊದಲು ತಿಳ್ಕೊಂಡಿದ್ದಾರೆ, ನಾವು ಮೊದಲು ಪ್ರಪೋಸಲ್ ಕೊಟ್ಟಿದ್ದೀವಿ, ನಮಗೆ ಬರಬೇಕಾಗಿತ್ತು. ಅದನ್ನು ಓವರ್ಲುಕ್ ಮಾಡಿ ಒಂದು ಸಮುದಾಯಕ್ಕೆ ನೀವು ಏನು ಮಾಡಿದ್ದಾರೆ ಅಂದರೆ DD ಆಫೀಸ್ನಿಂದ ಆಗಲಿ ಅಥವಾ ಬೇರೆ ಕಡೆಯಿಂದ ಆಗಲಿ ಹಿಂಗಾಗಿ ಪ್ರೆಷರ್ ಹಾಕಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವ್ರು ನೌಕರಿ ಬರುವಾಗ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರು ದೂರ್ತಾ ಇದ್ದಾರೆ. ಸೊ ನೇರವಾಗಿ ಅವರು ನನಗೆ ಇಲ್ಲಿವರೆಗೆ ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದು ಅವತ್ತೇ ನನಗೆ ಕೊಟ್ಟಿದ್ದು ಅಶೋಕ್ ಕಿಳಿಕೆತ್ತರು ಸರ್ ಅವರು ಸಂಪಾದಕರು ನನಗೆ ಕೊಟ್ಟಿದ್ದು. ನಾನು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಡಿಸ್ಕಷನ್ ಮಾಡಿ ಅವ್ರಿಗೆ ನಾವು ಏನು ಮಾಹಿತಿ ಕೊಡಬೇಕು ನಾವು ಕೊಡ್ತಾ ಇದ್ದೀವಿ. ಅವು ಅಚಾನಕವಾಗಿ ಅವ್ರು ಬಂದಿದ್ದರು, ಜೊತೆಗೆ ಬಂದ ನಂತರ ಅವ್ರು ನಮಗೆ ಏನೂ ಹೇಳಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿನೂ ಕೊಟ್ಟಿಲ್ಲ. ಸಡನ್ಲಿ ಹೊರಗಡೆ ಹೋಗಿ ಅವ್ರು ಏನು ಮಾಡಿದ್ರು, ಸೀಮೆಯನ್ನು ಸುರ್ಕೊಂಡ್ರು ಸರ್. ಆದರೂ ನಾವು ಸಮಾಧಾನ ಮಾಡಿ ಈ ಕೇಸ್ನಲ್ಲಿ ನಾವು ಪಾರದರ್ಶಕತೆಯಿಂದ ನಿಮ್ಗೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿದ್ದೀವಿ ಸರ್. ನಾವು ಮಾಡ್ತಾ ಇದ್ದೀವಿ, ನಮ್ಮ ಮೇಲಾಧಿಕಾರಿ ಗಮನಕ್ಕೂ ಕೂಡ ತರ್ತಾ ಇದ್ದೀವಿ ಸರ್. ಇದೇ ಕುರಿತು ನಾನು ಮೊನ್ನೆ ತಾನೇ ಆದ ಒಂದು ಬೆಂಗಳೂರು ಗ್ರಾಮಕ್ಕೆ ಹೋಗಿದ್ದೆ ಸರ್. ಅಲ್ಲಿ ಸಮಾಜ ಹೋರಾಟಗಾರ ಅಂತ ಹೇಳಿ ಒಬ್ರು ಭೇಟಿಯಾಗಿದ್ರು. ಅವರು ಕೆಲವೊಂದು ಆರೋಪಗಳು ಆ ಸಂಸ್ಥೆ ಮೇಲೆ ಮಾಡ್ತಾ ಇದ್ದಾರೆ ಸರ್. ಆ ಸಂಸ್ಥೆಯಲ್ಲಿ ಮೊನ್ನೆ ತಾನೇ DDP ಅವರು ಭೇಟಿಯಾಗಿದ್ರಂತೆ, ಅವ್ರಿಗೂ ಸಹ ಅವರು ಮನವಿ ಮಾಡ್ಕೊಂಡ್ರಂತೆ. ಆಮೇಲೆ ನಿಮ್ಮ ಶಿಕ್ಷಣ ಇಲಾಖೆಗೂ ಮನವಿ ಮಾಡಿದಾರಂತೆ. ಅಲ್ಲಿ ಹಲವಾರು ಆರೋಪಗಳು ಹೇಳಿದ್ದಾರೆ. ಅಲ್ಲಿ ಹಲವಾರು ಆರೋಪ ನಡೀತಾ ಇದೆ. ಆ ಆರೋಪದಲ್ಲಿ ಒಳ್ಳೆಯದೇ ಮುಖ್ಯವಾಗಿ ಆರೋಪ ಅಲ್ಲಿ GB ಮೀಟಿಂಗ್ ಮಾಡ್ತಾ ಇಲ್ಲ ಅಂತ ಹೇಳಿ ಸುದ್ದಿ. ಓಕೆ ಸರ್. ಸೊ ಇವಾಗ ತಾವು ಹೇಳಿದ್ರಲ್ಲ, ಈಗ GB ಮೀಟಿಂಗ್ ಮಾಡ್ತಾ ಇಲ್ಲ ಅಂದರೆ GB ಮೀಟಿಂಗ್ ಮಾಡಬೇಕು, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಅದು ಬಿಟ್ಟಿದ್ದ ವಿಷಯ ಯಾರಿಗೆ ಅಂದರೆ ಅದು ಮ್ಯಾನೇಜ್ಮೆಂಟಿಗೆ. ಒಂದು ಆ ಮ್ಯಾನೇಜ್ಮೆಂಟ್ದವರು ಯಾವಾಗ GB ಮೀಟಿಂಗ್ ಮಾಡ್ತಾರಲ್ಲ ಮೆಂಬರ್ಸ್ನ ಕರ್ಕೊಂಡು ಅವ್ರು GB ಮೀಟಿಂಗ್ ಮಾಡಬೇಕು ಸರ್. ಒಂದು ಆ GB ಮೀಟಿಂಗ್ ನಾವು ಇಲಾಖೆಯಿಂದ ಅವರು ಇಂಥ ದಿವಸ GB ಮೀಟಿಂಗ್ ಮಾಡಿರಿ ಅಥವಾ ನೀವು ಯಾಕೆ ಮಾಡಿಲ್ಲ ಅಂತ ಕೇಳೋದು ಅದು ಸೂಕ್ತ ಆಗೋದಿಲ್ಲ, ನಮಗೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅದು ಬರುವುದಿಲ್ಲ ಸರ್. ಒಂದು ಅದಕ್ಕೆ ಅವ್ರು ಮ್ಯಾನೇಜ್ಮೆಂಟ್ದವರು ಅದು ಮಾಡಬೇಕು ಸರ್. ಆ ಕಾಲಕ್ಕೆ ಅವರು ಯಾರ್ಯಾರು ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಏನಿದ್ದಾರಲ್ಲ ಅವ್ರು ಕರೆಸಿ ಅವ್ರು GB ಮೀಟಿಂಗ್ ಮಾಡಬೇಕಾಗ್ತದೆ ಸರ್. ಸರ್ ಇದು 1996 ಬಾಂಬೆ ಆಕ್ಟಲ್ಲಿ ಸ್ಟಾರ್ಟ್ ಆಗಿತ್ತು. ಈಗ ಸದ್ಯದಲ್ಲಿ 2026 ಈಗ ಅವರು ಬೈಲಾ ಕೇಳಕ್ಕೆ ಹೋದರೆ ಯಾವುದೇ ಥರ ಬೈಲಾವನ್ನು ಮಾಹಿತಿ ನಮಗೆ ಕೊಡ್ತಾ ಇಲ್ಲ. ಮಾಹಿತಿಯಲ್ಲಿ ಕೇಳಿದರೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ತಪ್ಪು ಮಾಹಿತಿಗಳನ್ನು ನಮಗೆ ಒದಗಿಸ್ತಾರೆ ಅಂತೇಳಿ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಗಮನಕ್ಕೆ ಬಂತು ಸರ್. ಅದು ಬಂದ ನಂತರ ನಾವು ಅವ್ರಿಗೆ ಏನು ಮಾಡಿದ್ದೀವಿ ಅಂತ ತಿಳಿಸಿ ಹೇಳಿದ್ದೀವಿ. ಅವ್ರಿಗೆ ಏನೇ ಅವ್ರ ಮಾಹಿತಿ ಕೇಳಿದ್ರು ಕೊಡ್ರಿ ಅಂತ ಹೇಳಿದ್ವಿ, ಓರಲಾಗಿ ಹೇಳಿದ್ವಿ. ಸೊ ಹೇಳಿದ ನಂತರ ಅವರು ಅದು ಕೊಡಬೇಕಾಗ್ತದೆ, ಅವ್ರು ಕೊಡ್ತಾರೆ ಸರ್. ಅವ್ರು ಹೋಗಿ ಮತ್ತೆ ಅವರು ಇನ್ನೂ ಕೇಸ ಮಾಹಿತಿ ಕೊಡಲಿಲ್ಲ ಅಂದರೆ ಹೆಚ್ಚಿನ ಏನಿದೆಯಲ್ಲ ಅವತ್ತು ಬೇಕಾದರೆ ಅವರು ಹೈಯರ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಅವರು ಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೇನು ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ಅಧಿಕಾರಿಗಳು ಯಾವುದೇ ಥರ ಸ್ಪಂದನೆ ಮಾಡ್ತಾ ಇಲ್ಲ. ನಮ್ಮ ಈ ಸಂಸ್ಥೆಯ ಮೇಲೆ ಅನ್ಯಾಯ ನಡೀತಾ ಇದೆ, ಆರೋಪ ಬರ್ತಾ ಇದೆ. ಅದಕ್ಕೆ ತಾವೇನಂತೀರಿ ಸರ್? ಅಧಿಕಾರಿಗಳು ಯಾವುದೇ ಥರ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಇಲ್ಲ, ಇದಕ್ಕೆ ಏನಾಗಿದೆ ಅಂದರೆ ನಾನು ಕೂಡ ಫಿಸಿಕಲಿ ಹೋಗಿ ಅಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿದ್ದೇನೆ, ಅವರಿಂದ ಮಾಹಿತಿ ಪಡೆದುಕೊಂಡಿದ್ದೀನಿ. ಒಂದು ವಾರದಲ್ಲಿ ನಾವು ರಿಪೋರ್ಟ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಆದರೆ ಬೇರೆ ಕಾರಣಾಂತರದಿಂದ ಏನಾಗಿದೆ, ಕೆಲಸದ ಒತ್ತಡದಲ್ಲಿ ನಾವು ಇನ್ನೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 4 ದಿವಸದಲ್ಲಿ ಅವ್ರು ನಾವು ಎಲ್ಲ ಮಾಹಿತಿ ಕೊಡ್ತೀವಿ ಸರ್. 2014 2020 ಇಲ್ಲಿವರೆಗೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಗ್ರಾಮಸ್ಥರು. ಆಮೇಲೆ ಅಲ್ಲಿ ಯಾವುದೇ ಥರ ನೀವೆಲ್ಲ ಸರ್ಕಾರದಿಂದ ಅನುದಾನ ಪಡಿತಿದ್ದಾರೆ ಅಂತ ಹೇಳ್ತಾರೆ. ಇದು ಈ ಮಾತಿಗೆ ತಾವೇನಾದ್ರೂ ಸರ್? ಇಲ್ಲ, ರಿಜಿಸ್ಟ್ರೇಷನ್ ಹೌದು ಆಗಿದೆ, ಏನಾದರೂ ತೊಂದರೆ ಇಲ್ಲ. ಸರ್ಕಾರ ನಿಯಮಾವಳಿಗಳ ಪ್ರಕಾರ ನಾವೇನು ಮಾಡ್ತಾ ಇದ್ದೀವಿ, ಅನುದಾನ ಅಂದ್ರೇನು ಅವ್ರ ಸ್ಯಾಲ್ರಿ ಏನಿದೆಯಲ್ಲ ಮಂತ್ಲಿ ಸ್ಯಾಲ್ರಿ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಅನುದಾನ ಅಂದರೆ ಅವ್ರು ಬೇರೆ ಅನುದಾನ ಯಾವುದೂ ಬಂದಿರೋಂಗಿಲ್ಲ. ಸ್ಯಾಲ್ರಿ ಏನಿದೆಯಲ್ಲ ಮಂತ್ಲಿ ಡಿಪಾರ್ಟ್ಮೆಂಟಲ್ ರೂಲ್ಸ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವ ತೊಂದರೆ ಇಲ್ಲ. ನಮಸ್ಕಾರ. ಇಷ್ಟೊಂದು ಮಾಹಿತಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.